ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರು ನಮ್ಮನ್ನು ಇನ್ನು ಉನ್ನತ ಮಟ್ಟಕ್ಕೆ ನಡೆಸುವ ಮೊದಲು ಕೆಲವು ವಿಷಯದಲ್ಲಿ ನಮ್ಮನ್ನು ಪರೀಕ್ಷಿಸ್ತಾರೆ. ಕೆಲವು ವಿಚಾರಗಳು ಕರ್ತನು ನಮ್ಮನ್ನು ನಂಬಿಕಸ್ಥನಾಗಿದ್ದಾನ ಅನ್ನುವಂಥದ್ದನ್ನು ನೋಡ್ತಾನೆ. ಎರಡನೇದು, ನಿನ್ನ ಆರಾಧನೆ ಹೇಗಿದೆ, ನಿನ್ನ ಬದುಕು ಹೇಗಿದೆ, ನಿನ್ನ ನಡವಳಿಕೆಗಳು ಹೇಗಿದೆ, ನಿನ್ನ ಜೀವಿತದಲ್ಲಿ ನೀನು ದೇವರಿಗೆ ಹೇಗೆ ನಿನ್ನನ್ನು ನೀನು ಒಪ್ಪಿಸಿಕೊಂಡಿದ್ದೀಯಾ ಅನ್ನುವಂಥದ್ದನ್ನು ಕರ್ತನು ನೋಡುವವನಾಗಿದ್ದಾನೆ. ದೇವರು ಆರಾಧನೆಯಲ್ಲಿ ನಮ್ಮನ್ನು ನಮ್ಮ ಪರಲೋಕದ ತಂದೆಯೊಡನೆ ಬಹಳ ಹತ್ತಿರದಿಂದ ಸಂಬಂಧಕ್ಕೆ ನಡೆಸ್ತವೆ ಅನ್ನುವಂಥದ್ದನ್ನು ನಾವು ಗ್ರಹಿಸಿದ್ದೇವೆ. ಆರಾಧನೆಯು ದೇವರಿಗೆ ಕೆಲವು ಪದಗಳನ್ನು ಅಥವಾ ಮಾತುಗಳನ್ನು ಹೇಳುವುದಕ್ಕಿಂತ ಹೆಚ್ಚಿನದಾಗಿದೆ. 90%ಕ್ಕೂ ಹೆಚ್ಚಿನ ವಿಶ್ವಾಸಗಳಲ್ಲಿರುವಂಥದ್ದು ಒಂದು ತಪ್ಪಾದಂಥ ತಿಳುವಳಿಕೆ. ಆ ತಿಳುವಳಿಕೆ ಏನಪ್ಪ ಅಂತಂದರೆ, ನಾವು ಸಾಮಾನ್ಯವಾಗಿ ತಮ್ಮ ಭಾನುವಾರದ ಬೆಳಗಿನ ಕೂಟಗಳನ್ನು ಆರಾಧನಾ ಕೂಟ ಎಂಬುದಾಗಿ ಕರೀತೇವೆ. ಅನೇಕ ಸಭೆಗಳಲ್ಲಿ ಸ್ತೋತ್ರ ಮತ್ತು ಆರಾಧನಾ ಸಮಯ ಎಂಬುದಾಗಿ ನಾವು ನೋಡ್ತೇವೆ. ನಿಖರವಾಗಿ ಧರ್ಮಶಾಸ್ತ್ರದಲ್ಲಿ ಸತ್ಯವೇದಕ್ಕೆ ಅನುಸಾರವಾಗಿ ನೋಡುವುದಾದರೆ ಈ ಪದಗಳ ಉಪಯೋಗ ಸಂಪೂರ್ಣ ತಪ್ಪಾಗಿದೆ. ಅವರು ಭಾನುವಾರ ಬೆಳಗ್ಗೆ ಮಾಡುತ್ತಿರುವುದು ಆರಾಧನೆಯಲ್ಲ. ಅವರು ಆಡುವ ಹಾಡುಗಳ ಪದಗಳನ್ನು ನೀವು ಕೇಳಿಸಿಕೊಂಡರೆ ಅದು ಸ್ತೋತ್ರ ಹಾಗೂ ಕೃತಜ್ಞತೆಯಾಗಿರುತ್ತದೆ. ಅದು ಆರಾಧನೆ ಅಲ್ಲವೇ ಅಲ್ಲ. ನನ್ನ ಮಾತಿನಲ್ಲಿ ನಂಬಿಕೆ ಇಲ್ಲದಾದರೆ ನೀವು ಸತ್ಯವೇದವನ್ನು ಓದಿ. ಆ ಸತ್ಯವೇದದ ಹೊಂದಾಣಿಕೆಯಲ್ಲಿ ಕನ್ಕಾರ್ಡೆನ್ಸ್ ಅನ್ನುವಂಥ ಒಂದು ಸತ್ಯವೇದದಲ್ಲಿ ಅರ್ಥ ಆಗಿರ್ತಕ್ಕಂಥ ಪದಗಳ ಅರ್ಥವನ್ನು ನಾವು ಹುಡುಕ್ತಾ ಹೋದರೆ ಅದರಲ್ಲಿ ನಾವು ನೋಡ್ತೇವೆ, ಹೊಸ ಒಡಂಬಡಿಕೆಯಿಂದ ಮೊದಲಿನಿಂದ ಕೊನೆಯವರೆಗೂ ಆರಾಧನೆ ಎಂಬ ಪದ ಹೇಗೆ ಕಂಡುಬರ್ತದೆ ಎಂಬುದಾಗಿ ನೋಡಿಕೊಳ್ಳಬಹುದು. ಹಳೆಯ ಒಡಂಬಡಿಕೆಯಲ್ಲಿ ಜನರು ದೇವರ ಆರಾಧನೆಗೆ ಒಂದು ನಿಗದಿತ ಒಡಂಬಡಿಕೆಯಲ್ಲಿ ಒಂದು ವಿಧಾನವನ್ನು ಮಾತ್ರ ಉಪಯೋಗಿಸಬಹುದಾಗಿತ್ತು. ದೇವರಿಗೆ ಕೈಗಳನ್ನು ತಟ್ಟಿ ಆಡುವುದು, ವಿವಿಧ ವಾದ್ಯಗಳನ್ನು ಆಡುವುದು, ಅದು ಹೊಸ ಒಡಂಬಡಿಕೆಯಲ್ಲಿ ನೀವು ನೋಡ್ತಾರೆ. ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವುದಾದರೆ ಯೋಹಾನ ಪತ್ರಿಕೆ 4ನೇ ಅಧ್ಯಾಯ 23-24 ನೋಡೋದಾದರೆ, ನಿಜವಾದ ಆರಾಧಕರು ತಂದೆಯನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವ ಗಳಿಗೆ ಬರುತ್ತಾರೆ. ಅದು ಈಗಲೇ ಬಂದಿದೆ. ಯಾಕೆಂದರೆ ತನ್ನನ್ನು ಆರಾಧಿಸುವುದಕ್ಕೆ ತಂದೆಯು ಅಂಥವರನ್ನು ಹುಡುಕ್ತಾನೆ. ದೇವರು ಆತ್ಮನಾಗಿದ್ದಾನೆ. ಆತನನ್ನು ಆರಾಧಿಸುವರು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸತಕ್ಕದ್ದು. ನಿಜವಾದ ಆರಾಧಕರು ತಂದೆಯನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವ ಗಳಿಗೆ ಬರ್ತದೆ. ಆರಾಧಿಸುವುದಕ್ಕೆ ತಂದೆಯು ಅಂಥವರನ್ನು ಹುಡುಕ್ತಾನೆ. ದೇವರು ಆತ್ಮನಾಗಿದ್ದಾನೆ. ಆತನನ್ನು ಆರಾಧಿಸುವವರು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸತಕ್ಕದ್ದು ಅಂದನು ಯೇಸು. ಇಲ್ಲಿ ಯೋಹಾನ ಪತ್ರಿಕೆಯಲ್ಲಿ ನೋಡೋದಾದರೆ, ಯೋಹಾನ ಪತ್ರಿಕೆ 4ನೇ ಅಧ್ಯಾಯ 23 ನೋಡಿ, ಅಲ್ಲಿ ಈಗ ಬಂದಿದೆ ಆತ್ಮದಿಂದ ಸತ್ಯದಿಂದ ಆರಾಧಿಸುವಂಥಗಳಿಗೆ ಈಗ ಬಂದಿದೆ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ದೇವರು ನಮ್ಮನ್ನು ನಿಜದ ಹಾದಿಗೆ ನಡೆಸುವವರಾಗಿದ್ದಾರೆ. ಮನುಷ್ಯನ ಆತ್ಮ, ಪ್ರಾಣ ಮತ್ತು ಶರೀರವಾಗಿದ್ದಾನೆ ಎಂಬುದನ್ನು ನಾವು ಗ್ರಹಿಸ್ತೇವೆ. 1 ಥೆಸಲೋನಿಕ 5ನೇ ಅಧ್ಯಾಯ 23ರಲ್ಲಿ ನಾವು ನೋಡೋದಾದರೆ, ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ಇದಲ್ಲದೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬರೋಣದಲ್ಲಿ ನಿಮ್ಮ ಆತ್ಮ, ಪ್ರಾಣ, ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಮಾಡಲಿ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಅಪ್ಪ, ಒಪ್ಪಿಸಿಕೊಡ್ತೇವೆ ಸ್ವಾಮಿ. ದೇವರೇ, ಒಪ್ಪಿಸಿಕೊಡ್ತೇವೆ ಸ್ವಾಮಿ. ನಮ್ಮ ಪ್ರಾಣ, ನಮ್ಮ ಆತ್ಮ, ಶರೀರಗಳನ್ನು
ಒಪ್ಪಿಸ್ತೇವೆ ಸ್ವಾಮಿ. ಅಪ್ಪ ಸಹಾಯ ಮಾಡು. ಪರಿಶುದ್ಧಾತ್ಮನೇ ಸಹಾಯ ಮಾಡು. ಮಹೋನ್ನತನೇ ಸಹಾಯ ಮಾಡು. ರಾಜಾದಿರಾಜನೇ ಸಹಾಯ ಮಾಡು. ಎಲ್ ಶಡ್ಡಾಯ್ ಸಹಾಯ ಮಾಡು. ಯೆಹೋವ ಸಹಾಯ ಮಾಡು. ಇಮ್ಮಾನ್ಯುವೆಲ್ ಸಹಾಯ ಮಾಡಪ್ಪ. ಅಪ್ಪ ಅದ್ಭುತ ಮಾಡು ಸ್ವಾಮಿ, ಅದ್ಭುತ ಮಾಡು. 7 ಲ್ಯಾಂಪ್ ಚಾನಲನ್ನು ಆಶೀರ್ವದಿಸು, ಮಕ್ಕಳನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೆನ್.